ಮನೇರಿಕಾ ಹೆಸರು ಕೇಂದ್ರ ಸರ್ಕಾರ ಬದಲಾವಣೆ ಮಾಡುತ್ತಿರುವ ಕುರಿತು ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮನೇರೆಗಾ ಪರವಾರಿ ಕಾಂಗ್ರೆಸ್ ಇದೆ. ಮಸೂದೆ ರದ್ದುಗೊಳಿಸಿ ಮನೇರೆಗಾ ಮುಂದುವರಿಯಲಿ. ಗ್ರಾಮೀಣ ಜೀವನೋಪಾಯಕ್ಕಾಗಿ ಮನೇರೆಗಾ ಕಾಯ್ದೆ ಮಾಡಲಾಗಿತ್ತು. ಏಕಮುಖವಾಗಿ ಬಿಜೆಪಿ ತೀರ್ಮಾನ ಮಾಡಿ ಬದಲಾವಣೆ ಮಾಡಿದೆ. ಬದಲಾವಣೆ ಮಾಡಬಾರದು ಅಂತ ವಿರೋಧ ಮಾಡಿದ್ರು. ಕೇವಲ 8 ಗಂಟೆಯಲ್ಲಿ ತೀರ್ಮಾನ ಮಾಡಿದೆ. ಇದರಿಂದ ದಲಿತರಿಗೆ, ಮಹಿಳೆಯರಿಗೆ, ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡಲಾಗಿದೆ. ಬಡವರ ಯಾವುದೇ ಕಾನೂನಿಗೆ ಬಿಜೆಪಿಯವರು ಚರ್ಚೆ ಮಾಡೋದಿಲ್ಲ. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಲ್ಲರಿಗೂ ಶಕ್ತಿ ಕೊಡುವ ಕಾನೂನು ಮಾಡಲಾಗಿತ್ತು. ಬಿಜೆಪಿಯವರು ಕಾರ್ಪೊರೇಟ್ ಪರವಾಗಿ ಕಾನೂನು ಮಾಡುತ್ತಿದೆ. ಮನೇರೆಗಾದಲ್ಲಿ ಕೂಲಿ ಸಿಗಲಿಲ್ಲ ಅಂದರೆ ಕಾರ್ಪೊರೇಟ್ ಕಂಪನಿಗೆ ಕೂಲಿಗೆ ಹೋಗಲಿ ಅನ್ನೋದು ಇದರ ಉದ್ದೇಶ. ಹಳ್ಳಿಗಳ ಅಭಿವೃದ್ಧಿ ಮಹಾತ್ಮ ಗಾಂಧಿಯವರ ಕನಸಾಗಿತ್ತು. ಮೋದಿ ಸರ್ಕಾರ 30ಕ್ಕೂ ಯೋಜನೆ ಬದಲಾವಣೆ ಮಾಡಿದೆ. ಯುಪಿಎ ಸರ್ಕಾರ ಯೋಜನೆಗಳ ಹೆಸರು ಬದಲಾವಣೆ ಮಾಡೋದೇ ಬಿಜೆಪಿ ಸಾಧನೆ. ನರೇಗಾದಲ್ಲಿ 1,35,00,000 ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿಕೊಂಡು ಬಿಜೆಪಿ ಸುಳ್ಳು ಹೇಳ್ತಿದೆ. ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ 31ರಂದು ಆರ್ಟಿಕಲ್ 258 ಹಾಗೂ 280ಕ್ಕೆ ವಿರುದ್ಧವಾಗಿದೆ ಅಂತ ಪ್ರತಿಭಟನೆ ಮಾಡಿದ್ರು. ದೇವರ ಹೆಸರು ಬಳಸಿ ಜಾತಿಗಳನ್ನು ಒಡೆಯುವ ಕೆಲಸ ಬಿಜೆಪಿ ಮಾಡ್ತಿದೆ. ದೇಶದಲ್ಲಿ 53% ಮಹಿಳೆಯರು, 28% ದಲಿತರು, 5 ಲಕ್ಷ ವಿಕಲಚೇತನರು ಅವಲಂಬಿತರಾಗಿದ್ದಾರೆ. ಹೊಸ ಕಾಯ್ದೆಯಲ್ಲಿ ಸೆಕ್ಷನ್ 5(1) ಪ್ರಕಾರ ನೋಟಿಫೈ ಮಾಡಿದ್ರೆ ಮಾತ್ರ ಕೆಲಸ ಸಿಗುತ್ತೆ. ಉದ್ಯೋಗ ಅನ್ನೋದು ನೂತನ ಕಾಯ್ದೆಯಲ್ಲಿ ಖಾತ್ರಿ ಇಲ್ಲ. ಎಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ನೂತನ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ, ಕಾರ್ಮಿಕರು ಮಾತ್ರ ಉದ್ಯೋಗ ಪಡಿತಾರೆ. ಮೊದಲು ವೇತನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನೀಡ್ತಿತ್ತು. ಈಗ 60% ಕೇಂದ್ರ ಹಾಗೂ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಕಾಯ್ದೆ ಹೇಳ್ತಿದೆ. ಇದು ರಾಜ್ಯ ಸರ್ಕಾರಕ್ಕಾಗ್ತಿರುವ ಅನ್ಯಾಯ. ಕರ್ನಾಟಕ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ರಾಜ್ಯ. ಕರ್ನಾಟಕಕ್ಕೆ ಇದು ಭಾರಿ ಹೊರೆಯಾಗ್ತಿದೆ. ರಾಜ್ಯಕ್ಕೆ ಬರಬೇಕಾದ 13,500 ಕೋಟಿ ಇನ್ನೂ ಬಂದಿಲ್ಲ. ರಾಜ್ಯ ಸರ್ಕಾರದ ಅಧಿಕಾರ ಕಿತ್ಕೊಂಡು ದೆಹಲಿಯಲ್ಲಿ ನಿರ್ಧಾರ ಆಗಲಿದೆ. ಮನೇರೆಗಾದಲ್ಲಿ ಇದುವರೆಗೂ ದೇಶದಲ್ಲಿ 182 ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ವಾಪಸ್ಸು ಪಡೆಯುವವರೆಗೂ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹೋರಾಟ ಮುಂದುವರಿಸಲಿದೆ. ಬಿಜೆಪಿಯವರಿಗೆ ಗಾಂಧಿ ಹೆಸರಲ್ಲಿ ಭ್ರಷ್ಟಾಚಾರ ಅನ್ನೋದಾದ್ರೆ, ಹಾಗಾದ್ರೆ ರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದ್ಯಾ? 1% ಸೋರಿಕೆ ಆಗ್ತಿದೆ ಅಂತ ಇಡೀ ವ್ಯವಸ್ಥೆ ಬದಲಾವಣೆ ಮಾಡಲಾಗ್ತಿದೆ. ಜಾರಿಗೆ ಬಂದರೆ ನಾವು ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗ್ತೇವೆ. ಬಿಜೆಪಿಯವರು ಕಾಯ್ದೆ ಬಗ್ಗೆ ಸ್ಪಷ್ಟತೆ ನೀಡಿ ಪ್ರಚಾರ ಮಾಡಲಿ. ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡೋರು ಮುಟ್ಟಾಳ್ರು ಅಂತ ಕೋಲಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದೀಗ ಕೋಲಾರದ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂಚೆ ಇದ್ದಿದ್ದೆಲ್ಲ ಸರ್ಕಾರಗಳು ಉದ್ಯೋಗದ ಹಕ್ಕು, ಶಿಕ್ಷಣದ ಹಕ್ಕು, ಆಹಾರದ ಹಕ್ಕು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರ್ಬೋದು, ರೈಟ್ ಟು ಫುಡ್ ಆ್ಯಕ್ಟ್ ಇರ್ಬೋದು, ಮತ್ತು ಈ ಅರಣ್ಯದಲ್ಲಿ ಯಾರಿದ್ದಾರೆ ಈಗ ನಡೀತಾ ಇದೆಯಲ್ಲ ನಮ್ಮ ರೈಟ್ ಟು ಎಜುಕೇಶನ್ ಅಲ್ಲ, ನಮ್ಮ ಶ್ರೀನಿವಾಸಪುರ ಅರಣ್ಯ ಎಲ್ಲ ನಡೀತಾ ಇತ್ತಲ್ಲ, ಅದೇ ಹಕ್ಕುಗಳು, ಆಡಿಗಳು, ಅದೇ ರೈತರುಗಳಿಗೆ ಎಲ್ಲಿತ್ತು ಎಲ್ಲ ಕಾಯ್ದೆಗಳನ್ನ ಮಾಡಿತ್ತು. ಯಾರ್ಯಾರು ಅಲ್ಲಿ ಇದ್ದಾರೆ ಅವರಿಗೆ ಜಮೀನು ಕೊಡುವಂಥದ್ದು, ರೈಟ್ಸ್ ಕೊಡುವಂಥದ್ದು ನಾವು ಮಾಡಿದ್ರಿ. ಇದನ್ನೆಲ್ಲ ಈಗ ವೀಕನ್ ಮಾಡ್ಕೊಂಡು ಬರ್ತಾ ಇದ್ದಾರೆ 2014 ಆದಮೇಲೆ. ಈ ಜನವಿರೋಧಿ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಕಾರ್ಪೊರೇಟ್ ಕಂಪ್ನಿಗಳು, ಒಂದು 4-5 ಯಾವ ಕಾರ್ಪೊರೇಟ್ ದೊಡ್ಡ ಕಂಪ್ನಿಗಳಿದ್ದಾವೆ, ಆ ಕಂಪ್ನಿಗಳನ್ನ ಉದ್ಧಾರ ಮಾಡಕ್ ಅಷ್ಟೇನೆ ಅವ್ರದ್ದು ಲಕ್ಷ್ಯ ಇರೋದು, ಅವ್ರದ್ದು ಉದ್ದೇಶ ಇರೋದು. ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ದೇಶದಲ್ಲಿರುವಂಥ ನಮ್ಮ ಸ್ಮಾಲ್ ರೈತ, ನಮ್ಮ ಸಣ್ಣ ಪ್ರಮಾಣದ ರೈತ ಬಂಧುಗಳು ಯಾರಿದ್ರು, ಕೂಲಿ ಕಾರ್ಮಿಕರು ಯಾರಿದ್ರು, ಅವ್ರು ತಾವು ಇರುವಂಥ ಜಾಗ, ಈಗ ಕೋಲಾರ ಪಕ್ಕದಲ್ಲಿ ಯಾವುದೋ ಒಂದು ಊರಿದ್ರೆ ಆ ಊರಲ್ಲೇ ಕೆರೆ ತೆಗೆಯೋದು, ಇನ್ನೊಂದು ಸ್ಕೂಲ್ ಕಟ್ಟೋದು, ಇನ್ನೊಂದು ಆ ಥರ ಮಾಡಿಕೊಂಡು ಸಮೀಪದ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು, ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವ ಮೂಲಕ ಅವರು ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡ್ಕೊತಾ ಇದ್ದಾರೆ. ಇವತ್ತು ಅವೆಲ್ಲವನ್ನ ಬಿಜೆಪಿ ಸರ್ಕಾರ ಧ್ವಂಸ ಮಾಡಿದೆ. ಕಾರ್ಪೊರೇಟ್ ಕೃಷಿ ಕಂಪ್ನಿಗಳಿಗೆ ಅಗ್ಗದ ಕೂಲಿ ಆಳೋದು, ದೊಡ್ಡ ದೊಡ್ಡ ಕಂಪ್ನಿಗಳಿರ್ತವೆ, ಅವರಿಗೆ ಈ ಥರ ಮನ್ರೇಗಾಲ್ ಕೆಲಸ ಸಿಕ್ಕಿಲ್ಲ ಅಂದರೆ ಬೇರೆ ಆಪ್ಷನ್ಸ್ ಇರಲ್ಲ ಅವರಿಗೆ. ಅವರು ಕ್ಯಾಶುವಲ್ ಲೇಬರ್ಸ್ ಆಗಿ ಅಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಹೋಗಲೇಬೇಕಾಗ್ತದೆ. ಅದೇ ಇದ್ರ ಫಲ. ಎಂಡ್ ಆಫ್ ದ ರಿಸಲ್ಟ್, ಎಂಡ್ ಆಫ್ ದ ಡೇ ದಿಸ್ ಇಸ್ ದ ರಿಸಲ್ಟ್. ಅವ್ರು ಅಲ್ಲಿ ಹೋಗ್ಬೇಕು ಅಂತ. ಮತ್ತು ಗೊತ್ತು ನಿಮಗೇನೆ, ಇದು ಫುಡ್ ನಾವು ಗ್ಯಾರಂಟಿ ಕೊಡಬೇಕಾದ್ರೆ ರೈಟ್ ಟು ಫುಡ್ ಆ್ಯಕ್ಟ್ ಬಂದಾಗ ಫುಡ್ ಗ್ಯಾರಂಟಿ ಬಿಲ್ನ ಇದು ವೋಟ್ ಬಿಲ್ ಗ್ಯಾರಂಟಿ ಅಂತ ಹೇಳಿ ಬಿ ಜೆ ಪಿಯವರೆಲ್ಲ ಗೇಲಿ ಮಾಡಿದ್ರು. ಅದನ್ನು ನಮ್ಮ ಸರ್ಕಾರ ಅದ್ರ ಬಗ್ಗೆ ಗೆಲ್ಲಿ ಮಾಡಿದ್ರೂ ಆಯ್ತಪ್ಪ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಳ್ಳೋಣ ಅಂತೇಳಿ ರೈಟ್ ಟು ಫುಡ್ ಆ್ಯಕ್ಟನ್ನು ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಯು ಪಿ ಎ ಸರ್ಕಾರ. ಮತ್ತು ಈ ಸಶಕ್ತವಾದ ಗ್ರಾಮೀಣ ಭಾರತ ಇದನ್ನು ನಿರ್ಮಾಣ ಮಾಡಬೇಕು. ಆರ್ಥಿಕತೆ ಸುಧಾರಿಸಿದ್ರೆ, ಗ್ರಾಮೀಣದಲ್ಲಿ ಆರ್ಥಿಕತೆ ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದರೆ
ಈ ದೇಶ ಪ್ರಗತಿ ಪದ ಅಂದರೆ ನಮ್ಮದೂ ಸಹ ಫಾರ್ವರ್ಡ್ ದೇಶ ಆಗ್ತದೆ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧಿಯವರು ಅದಕ್ಕೇನೆ ಮಹಾತ್ಮ ಗಾಂಧಿಯವರ ತಲೆಯಲ್ಲಿ ಇದ್ದಿದ್ದು ಅದೇನೆ, ನಗರವಾಸಿಗಳಿಗಿಂತ ಹಳ್ಳಿಗಳ ಮುಂದೆ ಬರಬೇಕು, ಹಳ್ಳಿಗಳಲ್ಲಿ ಇದ್ದಂತಹ ಸಾರ್ವಜನಿಕರು ಬಡವರು ಯಾರಿದ್ದಾರೆ ಅವರದ್ದು ಆರ್ಥಿಕ ಪರಿಸ್ಥಿತಿ ಸರಿಯಾದರೆ ದೇಶ ಮುಂದೆ ಹೋಗ್ತದೆ ಅಂತ ಮಹಾತ್ಮ ಗಾಂಧಿಯವರ ಕನಸಾಗಿತ್ತು. ಅದಕ್ಕೆ UPA ಸರ್ಕಾರ ಅವರ ಹೆಸರು ಇಟ್ಟಿದ್ದಾರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಅದಕ್ಕೇನೆ ಇಟ್ಟಿತ್ತು. ಮೋದಿ ಸರ್ಕಾರ ಈ 11 ವರ್ಷಗಳಲ್ಲಿ UPA ಸರ್ಕಾರ ಜಾರಿಗೊಳಿಸಿದ ಸುಮಾರು 30ಕ್ಕೂ ಹೆಚ್ಚು ಯೋಜನೆಗಳನ್ನು ಚೇಂಜ್ ಮಾಡಿಸಿದ್ದಾರೆ. ಲೈಕ್ ಮನ್ರೇಗಾ, ಮಹಾತ್ಮ ಗಾಂಧಿ ಸಿಕ್ಕಿದ್ದು ತೆಗೆದು ಹಾಕಿದ್ರು. ಅದಾದಮೇಲೆ ನಿರ್ಮಲ್ ಭಾರತ್ ಯೋಜನೆ ಅಂತ ಇತ್ತು, ಅದನ್ನು ಸ್ವಚ್ಛ ಭಾರತ್ ಅಂತ ಚೇಂಜ್ ಮಾಡಿದ್ರು. ಇವೆಲ್ಲ ನಮ್ಮ ಸರ್ಕಾರ ಮಾಡಿದ್ದು. ಮತ್ತು ಇಂದಿರಾ ಆವಾಸ್ ಯೋಜನೆಯನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಮಾಡಿದ್ರು. ಇದನ್ನ ಹೆಸರುಗಳು ಚೇಂಜ್ ಮಾಡೋದ್ರಿಂದ ಅವರಿಗೆ ಒಂಥರ ಸ್ಯಾಡಿಸ್ಟ್ ಮನೋಭಾವ, ಕಾಂಗ್ರೆಸ್ ಪಕ್ಷದ ಹೆಸರುಗಳಿರ್ತದೆ ಅಂತೇಳಿ ಅದನ್ನ ಚೇಂಜ್ ಮಾಡಿದ್ರೆ ಏನೋ ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಜನಗಳಿಗೆ ಗೊತ್ತಿದೆ ಸರ್ಕಾರ ಏನು ಮಾಡಿದೆ, ಕಾಂಗ್ರೆಸ್ ಏನು ಮಾಡಿದೆ, BJP ಏನು ಮಾಡಿದೆ ಅಂತ ಹೇಳಿ. ಮನ್ರೇಗಾದಿಂದ ಸುಮಾರು 1 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಅನುದಾನ ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿತ್ತು. ಒಂದು ಗ್ರಾಮ ಪಂಚಾಯತಿಗೆ ಸ್ಕೂಲ್ ಕಟ್ಟೋದು, ಕೆರೆ ಕಟ್ಟೋದು, ಕಟ್ಟೆ ಕಟ್ಟೋದು, ಕುಂಟೆ ಅದನ್ನು ಮಾಡೋದು, ಈ ಥರ ಆಸ್ತಿಗಳನ್ನ ಮಾಡಿತ್ತು. ಅಂದರೆ ಬರುವಂಥ ಹಣದಲ್ಲಿ ಅದಕ್ಕೂ ಇವತ್ತು ಅವರು ಕೊಳ್ಳಿಯನ್ನು ಇಟ್ಟಿದ್ದಾರೆ. ದೇಶದಲ್ಲಿ ಬರಗಾಲ ಇತ್ತು 24-25ರಲ್ಲಿ, ಸುಮಾರು ಅವಾಗ 19.2 ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು, ಅವರು ಬದುಕು ಕಟ್ಕೊಂಡಿದ್ರು. ಅವರು ಸುಮಾರು 1,35 ಲಕ್ಷ ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. 1,35 lakhs ಅವರು ಈ ಕೊರೋನಾ ಟೈಮಲ್ಲಿ ಬದುಕು ಕಟ್ಕೊಳ್ಳಲಿಕ್ಕೆ ನರೇಗಾ ಭಾಳ ಸಹಾಯ ಮಾಡಿತ್ತು ಅವರಿಗೆ. ಈಗ ಪ್ರತಿದಿನ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ BJP ಅವರು. ಮತ್ತು ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು, ಇದಕ್ಕೆ ಹಳೆ ಹೆಸರೇ ಮನ್ರೇಗಾ ಅಂತ ಇಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ನಮ್ಮ ಸರ್ಕಾರದ ಆಶಯ ಸಹ ಅದೇ ಆಗಿರ್ತದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025 ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಚ್ಕತ್ತವೆ. ಸಂವಿಧಾನದ 73ನೇ ತಿದ್ದುಪಡಿಯ ಆಶಯಗಳನ್ನು ನಾಶ ಮಾಡ್ತದೆ ಅಂತ ಹೇಳಿ ಈ ಪ್ರತಿಭಟನಾ ಪೂರ್ವಕವಾಗಿ ಈ ಪತ್ರವನ್ನು ಬರೆದಿದ್ದಾರೆ. ಮತ್ತು ನಾವು ಬೆಳಗಾವಿಯಲ್ಲಿ ಸಹ ನಾವೆಲ್ಲ ಧರಣಿ ಮಾಡಬಾರ್ದು ಅಂತ ಹೇಳಿ. ಸೊ ಆದ್ದರಿಂದ ಈ ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ ಇವನ್ನೆಲ್ಲನೂ ಜನಗಳು ನೋಡ್ತಾ ಇದ್ದಾರೆ. BJP ಸರ್ಕಾರ ಕುತಂತ್ರ ಮಾಡ್ತಾ ಇದೆ, ದೇವರ ಹೆಸರನ್ನ ಬಳಸ್ಕೊಂಡು ಜಾತಿಗಳನ್ನ ಹೊಡೆಯುವಂಥ ಕೆಲಸ ಸಹ ಮಾಡ್ತಾ ಇದೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಆದಿವಾಸಿಗಳು ಅಂದರೆ SC STಗಳು, ಹರಿಜನ ಗಿರಿಜನ ಎಲ್ಲರೂ ಆಡಿಗಳೆಲ್ಲ ಇರ್ತಾರಲ್ಲ, ಈ ಸೆಂಟ್ರಲ್ ಇದು ಮಧ್ಯ ಭಾರತದಲ್ಲಿ ಕಾಡುಗಳನ್ನು ಧ್ವಂಸ ಮಾಡಿ ಅಲ್ಲಿ ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟವ್ರು ಹೊಸದಾಗಿ ಮೈನ್ಸ್ ಮಾಡೋಕ್ಕೆ. ಎಲ್ಲ ಆದಿವಾಸಿಗಳು ಯಾರು ಇದ್ದರೂ ಈ ಕಡೆ ಇಲ್ಲ, ಮಧ್ಯಪ್ರದೇಶ, ಆ ಕಡೆ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಂಚಲ್ ಇಲ್ಲೆಲ್ಲನೂ ಪಾಪ ಅವ್ರಿಗೆ ಓಡಿಸ್ಬಿಟ್ಟು ಈ ಮೈನ್ಸ್ ಮಾಡೋಕ್ಕೆ ಕೊಟ್ಬಿಡೋರು ಲಕ್ಷಾಂತರ ಎಕರೆ ಜಮೀನುಗಳನ್ನ. ಇದೆಲ್ಲ ನಾವು ವಿರೋಧ ಮಾಡ್ತೀವಿ. ಮತ್ತು ಈ ನರೇಗಾ ಕೂಲಿ ಕಾರ್ಮಿಕರು, ಈ ಮನ್ರೇಗಾ ಉಳಿಸಿ ಅಂತ ಅಭಿಯಾನವನ್ನು ನಾವು ಇಡೀ ದೇಶಾದ್ಯಂತ ಏನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಸಹ ಮನ್ರೇಗಾ ಪರವಾಗಿ ಮಾತಾಡಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಇವತ್ತು VV ಗ್ರಾಮ್ ಜಿ ಕಾಯ್ದೆಯ ಪೈ ಕರಾಳ ಮಸೂದೆಯನ್ನು ರದ್ದುಗೊಳಿಸಿ ಮನರೇಗಾವನ್ನು ಮುಂದುವರಿಸಿ ಅಂತ ಹೇಳೋದೇ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಆಗಿದೆ. ಏನೇನಿದೆ ಅಂತ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಈಗ ಮನ್ರೇಗಾ ಮತ್ತು ಈ VV ಗ್ರಾಮ್ ಜಿ
ಅಂತ ಈ ಕಾಯ್ದೆ ರದ್ದು ಮಾಡಿದಾರಲ್ಲ, ನಾನು ಇದನ್ನ ಸ್ವಲ್ಪ ಬ್ರೀಫ್ ಮಾಡ್ತೀನಿ, ಹೆಂಗಾಯ್ತು ಯಾಕಾಯ್ತು ಅಂದ್ಬಿಟ್ಟು. ಈಗ ಈ ಚಳಿಗಾಲದ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ರವರು ಮಾಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ. ಇದನ್ನ ಈಗ ಬಿಜೆಪಿ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಹೆಸರು ಚೇಂಜ್ ಮಾಡಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಜೀವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇದ್ದದ್ದನ್ನ ಈಗ ಇದನ್ನ ಬದಲಾವಣೆ ಮಾಡಿದ್ರು. ಯಾಕೆ ಬದಲಾವಣೆ ಮಾಡಿದ್ರು, ಏನ್ ಬದಲಾವಣೆ ಮಾಡಿದ್ರು, ಇದರಲ್ಲಿ ಏನು ರಾಜಕಾರಣ ನಡೆದಿದೆ ಅಂತ ಈವರೆಗೂ ಯಾರಿಗೂ ಜನಸಾಮಾನ್ಯರಿಗಂತೂ ಅರ್ಥ ಆಗಲಿಲ್ಲ. ಪ್ರೆಸ್ನವರು ತಾವು ಹೇಳ್ಬೇಕಾಯ್ತು, ತಮಗೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಮಾಡಿಲ್ಲ ಅಂತ ತಾವು ಮಾಡಬೇಕಾಯ್ತು, ಮಾಡಿಲ್ಲ. ಆದ್ರಿಂದ ನಾವೇನೇ ಈಗ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಆ ಎಲ್ಲ ಕಡೆಗಳಲ್ಲಿ ಎರಡಕ್ಕೂ ಇರುವಂಥ ಡಿಫ್ರೆನ್ಸಸ್ನ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಹೇಳೋದು ಒಂದು ಉದ್ದೇಶ ಆಗಿರ್ತದೆ. ಈ 20 ವರ್ಷದಲ್ಲಿ ಇದ್ದಂತಹ ನಮ್ಮ ಕೂಲಿಕಾರರ ಬಂಧುಗಳು ಅವರ ರೈತರ ಜೀವನೋಪಾಯಕ್ಕೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಆಧಾರವಾಗಿತ್ತು. ಸ್ಥಳೀಯವಾಗಿಯೇ ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಸ್ಥಳೀಯವಾಗಿಯೇ ಆ ಕೆಲಸವನ್ನ ಕೇಳಿ ಪಡೆಯುವ ಹಕ್ಕನ್ನ ಮನ್ರೇಗಾ ಕಾಯ್ದೆ ಕೊಟ್ಟಿತ್ತು. ಕೂಲಿ ಕಾರ್ಮಿಕರು ಯಾರಿದ್ರು ಇವರೆಲ್ಲರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಈ ಕಾಯ್ದೆಯನ್ನ ಬದಲಾವಣೆ ಮಾಡಿದ್ದಾರೆ. ಮತ್ತೆ ಸೆಷನ್ನಲ್ಲೂ ಬಹಳ ದೊಡ್ಡ ಚರ್ಚೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೇಳಿದ್ವು ಪಾರ್ಲಿಮೆಂಟ್ ಅಲ್ಲಿ. ಆದ್ರೆ ಅದಕ್ಕೂ ಅವರು ಅವಕಾಶ ಕೊಟ್ಟಿಲ್ಲ. ಕೇವಲ ಡಿಸೆಂಬರ್ 17ನೇ ತಾರೀಕು ಕೇವಲ 8 ಗಂಟೆಗಳಲ್ಲಿ ಕೋಟ್ಯಾಂತರ ಜನಗಳಿಗೆ ಆಧಾರ ಸ್ತಂಭವಾಗಿದೆ ಈ ಮನ್ರೇಗಾವನ್ನ ಬಗ್ಗೆ ಚೇಂಜ್ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಇಡೀ ಸದನನ ಬುಲ್ಡೋಸ್ ಮಾಡಿ ಕೇವಲ 8 ಗಂಟೆಗಳಲ್ಲಿ ಈ ಹೊಸ ಕಾಯ್ದೆಯನ್ನ ಬರೀ ಕನ್ವರ್ಸೇಷನ್ ನಡೆಸಿ ಕ್ಲೋಸ್ ಮಾಡಿ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ಈ ದೇಶದಲ್ಲಿ ಸುಮಾರು 12.16 ಕೋಟಿ ಕಾರ್ಮಿಕರು, ಅದರಲ್ಲಿ 53.61% ಅಂದರೆ 6,21,00,000 ಮಹಿಳೆಯರ ಬದುಕಿಗೆ ತೊಡಕಾಗಿದೆ. ಅದರಲ್ಲೂ 17% ಶೆಡ್ಯೂಲ್ ಕಾಸ್ಟ್ ಮತ್ತು 11% ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಈ ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಒಂದೇನೆ 2025-26 ಉತ್ತಮ ಮಳೆಯಾದ ಆ ಸಂದರ್ಭದಲ್ಲೂ ಸಹ ಉತ್ತಮವಾದ ಮಳೆ ಇತ್ತು, ಎಲ್ಲ ಸುಭಿಕ್ಷವಾಗಿತ್ತು ರಾಜ್ಯ. ಆದ್ರೂ ಸಹ ಸುಮಾರು 71.18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರು ಇದ್ದಾರೆ ಈಗಲೂ. ಅದ್ರಲ್ಲಿ ಸುಮಾರು 51.6 ಅಂದರೆ 36.75 ಲಕ್ಷ ಮಹಿಳೆಯರು ಇದ್ದಾರೆ. ಈ ಎಲ್ಲರ ಉದ್ಯೋಗಕ್ಕೆ ಇವತ್ತು ಎಳ್ಳು ನೀರು ಬಿಟ್ಟಂಗಾಗಿದೆ. ಅದು ಹೊಸ ಕಾಯ್ದೆಯಿಂದ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರದಿಂದ ಎಳ್ಳು ನೀರು ಬಿಟ್ಟಂಗಾಗಿದೆ. ಮತ್ತೆ ಮಾಡಲಿ ಇವರು ಡಿಸ್ಕಷನ್ನೇ ಇಲ್ಲ ಅದ್ರ ಬಗ್ಗೆ. ಜನಗಳ ಅಭಿಪ್ರಾಯ ಆಗಲಿ, ಪ್ರೆಸ್ ಅವರ ಅಭಿಪ್ರಾಯ ಆಗಲಿ, ಬೇರೆ ಪಕ್ಷಗಳ ಜನಪ್ರತಿನಿಧಿಗಳ ಅಭಿಪ್ರಾಯ ಆಗಲಿ, ಯಾವುದೇ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳದೆ ಏಕಮುಖವಾಗಿ ನಿರ್ಧಾರಗಳನ್ನ ಈ ಬಿಜೆಪಿ ಸರ್ಕಾರ ತಗೋತಾ ಇದೆ. ಈ ಹಿಂದೆ ನಮ್ಮ ಸರ್ಕಾರ ಅಂದ್ರೆ